ತಿರುಪತಿ ಮಾಡೆಲಲ್ಲಿ ಕ್ಯೂ ಕಾಂಪ್ಲೆಕ್ಸಲ್ಲಿ ಒಂದೇ ಸತಿ 5,000-7,000 ಜನ ಆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಇರಬಹುದು. ಸರಿಸುಮಾರು 16 ಹಾಲ್ಗಳು ಇರೋ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ. ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ವ್ಯವಸ್ಥೆ, ಲೈವ್ ಪ್ರಸಾರ ಮಾಡಲಿಕ್ಕೆ LED ವ್ಯವಸ್ಥೆ, ಆಡಿಯೋ ವಿಜುವಲ್ ಸಿಸ್ಟಮ್ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ಅಲ್ಪೋಹಾರ ವ್ಯವಸ್ಥೆ ಈ ಎಲ್ಲ ಹಾಲ್ಗಳಲ್ಲಿ ಇರ್ತವೆ. ಒಂದು ಹಾಲಲ್ಲಿ ಕೂತ್ಕೊಂಡಿದ ನಂತರ ಒಂದು 15-20 ನಿಮಿಷದ ಒಳಗಡೆ ಮೇನ್ ಕ್ಯೂಗೆ ಹೋಗೋ ರೀತಿಯಲ್ಲಿ ನಾವು ಅದರ ಒಳಗಡೆ ಇರುವಂಥ ಲಾಜಿಸ್ಟಿಕ್ಸ್ನ ಮ್ಯಾನೇಜ್ ಮಾಡಬೇಕು. ಯಾರೇ ಇರಲಿ, ಒಂದು ಅರ್ಧ ತಾಸು ಒಳಗಡೆ ಮೇನ್ ಕ್ಯೂಗೆ ಜಾಯಿನ್ ಆಗಿ ಆ ಹಾಲಿಂದ ಅಲ್ಲಿಂದ ದೇವಿ ದರ್ಶನ ಪಡೋ ಸಾಧ್ಯತೆಗಳು ನಾವು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ತಾವು is with respect to outer ring road and bypass roads. ಔಟರ್ ರಿಂಗ್ ರೋಡ್ದು 80% ಅಕ್ವಿಸಿಷನ್ ಹಿಂದಿನ ವಾರ ಮುಕ್ತಾಯಗೊಂಡಿದೆ. 80% ಆದ ತಕ್ಷಣ ಅವರು ಟೆಂಡರ್ ಕೆಲಸ ಮಾಡ್ಕೋಬೋದು. ನಮ್ಮ ಸೈಡಿಂದ ಲ್ಯಾಂಡ್ ಅಕ್ವಿಷನ್ ಅದರಲ್ಲಿ ಮುಗಿಸಿದೆ. ಔಟರ್ ರಿಂಗ್ ರೋಡ್ ಒಂದು ಸತಿ ನಮ್ಮ ಪ್ರಕಾರ ಆಗಿಬಿಟ್ಟಿದೆ ಅಂದರೆ ಆವಾಗ ಔಟರ್ ರಿಂಗ್ ರೋಡ್ ಆಗಿದೆ ಅಂದರೆ ಆವಾಗ NH4A ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಬೈಪಾಸ್ ಮಾಡಿಕೊಂಡು ನಾವು ಕೋಲ್ಹಾಪುರ ರಸ್ತೆ ಮೇಲೆ ಹೋಗಲಿಕ್ಕೆ ಆಗುತ್ತೆ. ಸದ್ಯಕ್ಕೆ ಸಿಟಿ ಒಳಗಡೆಯಿಂದ ಬಹಳಷ್ಟು ಮೇಜರ್ ವೆಹಿಕಲ್ಸ್ ನಮ್ಮ ಈ ನ್ಯಾಷನಲ್ ಹೈವೇ ಮುಖಾಂತರ ಈಗ ಹೋಗ್ತಾ ಇದ್ದಾವೆ. ಸಿಟಿ ಮೇಲೆ ಲೋಡು ಜಾಸ್ತಿ ಆಗ್ತದೆ. ಯಾರ್ಯಾರಿಗೆ ಸಿಟಿ ಒಳಗಡೆ ಬರೋ ಅವಶ್ಯಕತೆ ಇಲ್ಲ ಅವರ ಬೈಪಾಸ್ ತಗೊಂಡು ಅದು ಔಟರ್ ರಿಂಗ್ ರೋಡ್ ತಗೊಂಡು ಹೋಗ್ತಾರೆ. ಸೆಕೆಂಡ್ ಪಾಯಿಂಟ್ ಇಸ್ ಬೈಪಾಸ್ ರಸ್ತೆ. ಬೈಪಾಸ್ ರಸ್ತೆ ಲಾಸ್ಟ್ 11 ಇಯರ್ಸಿಂದ ಪೆಂಡಿಂಗ್ ಇತ್ತು. ಈಗ ಲಿಟಿಗೇಟೆಡು ಇತ್ತು. ಈಗ ಲಿಟಿಗೇಷನ್ ಗ್ರೇಟರ್ ಎಕ್ಸ್ಟೆಂಟ್ಗೆ ಕ್ಲಿಯರ್ ಆಗಿಬಿಟ್ಟಿದೆ. ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಅಂದಾಜು ಪ್ರಕಾರ ಡಿಸೆಂಬರ್ ಒಳಗಡೆ ಆ ಬೈಪಾಸ್ ರಸ್ತೆ ಕೆಲಸವನ್ನು ಮುಕ್ತಾಯ ಮಾಡ್ತೀವಿ. ಈ ಬೈಪಾಸ್ ರಸ್ತೆನಲ್ಲಿ